ಹಲೋ, ನನ್ನ ಹೆಸರು ಜೋಸಫ್. ನಾನು ಮಾಗಡಿ ರೋಡಲ್ಲಿ ವಾಸವಿದ್ದೆ. ಆವಾಗ ಒಂದು 2 ತಿಂಗಳು ಮುಂಚೆ ಹಾರ್ಟ್ ಬ್ಲಾಕ್ ಆಗಿ ಜಯದೇವಲ್ಲಿ ಅಡ್ಮಿಟ್ ಆಗಿದೆ. ಜಯದೇವದಿಂದ ಅವರು ಅಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀತಾ ಸೆಂಟ್ ಜಾನ್ಸ್ ಕಳಿಸಿದ್ರು. ಆಮೇಲೆ ಅದು ಇಂಜೆಕ್ಷನ್ ಆದಮೇಲೆ ತಲೆಗೆ ಇಂಜೆಕ್ಷನ್ ಆದ ತಲೆಗೆ ಬ್ಲಡ್ ಕ್ಲಾಟ್ ಆಗಿತ್ತು. ಇಂಜೆಕ್ಷನ್ ಆದಮೇಲೆ ನಾನು ಯಾವುದು ನೆನಪಿರಲಿಲ್ಲ, ನನಗೆ ಯಾರನ್ನು ಗುರ್ತಿಡಿತಿರಲಿಲ್ಲ. ಆ ಸಿಚುವೇಶನ್ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇಲ್ಲಿ ಸ್ವಾಮೀಜಿ ಹತ್ರ ಬಂದ್ವಿ. ಸ್ವಾಮೀಜಿ ನಾಡಿ ಹಿಡಿದು ನೋಡ್ಬಿಟ್ಟು ಇಷ್ಟೇ ಹೇಳಿದ್ರು, ಇವತ್ತೇ ಅಡ್ಮಿಟ್ ಆಗಿ ನಿಮಗೆ ತಲೆಗೆ ಬ್ಲಡ್ ಕ್ಲಾಟ್ ಆಗೋಕ್ಕೆ ಚಾನ್ಸ್ ಇದೆ, ಅದಕ್ಕೋಸ್ಕರ ಇಲ್ಲಿ ಅಡ್ಮಿಟ್ ಆದ್ವಿ. ಅಡ್ಮಿಟ್ ಇರೋದು ಸುಮಾರು 1 ತಿಂಗಳು 21 ದಿನ ಇಲ್ಲಿ ಅಡ್ಮಿಟ್ ಆಗಿದೆ. ಇಲ್ಲಿ ಅದು ಧಾರೆ ಅಂತ ಒಂದು ಎಣ್ಣೆ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಇವಾಗ ಆರೋಗ್ಯವಾಗಿದ್ದೀನಿ. ಗುರೂಜಿ ಹೇಳಿದ್ರು ಆರೋಗ್ಯವಾಗಿದ್ದೆ, ಇವಾಗ ನೀವು ಬಂದಾಗ ಹುಚ್ಚಿನ ಥರ ಇದ್ದ, ಇವಾಗ ಸರಿಯಾಗಿದೆಯಾ ಅಂತ ಹೇಳಿದ್ರು ಸ್ವಾಮೀಜಿಯವರು. ಓಕೆ. ಮತ್ತೆ ಇಲ್ಲಿ ಓಂಕಾರದ ವಾತಾವರಣವಿದೆ. ಯಾವಾಗಲೂ ಓಂಕಾರಗಳು ಧ್ವನಿಸ್ತಾ ಇರುತ್ತೆ ಎಲ್ಲಾದ್ರೂ ಒಂದು ಕಡೆಯಿಂದ ಓಂಕಾರ. ಆಮೇಲೆ ಫುಡ್ ಬಂದ್ಬಿಟ್ಟು ಪಥ್ಯದ ಫುಡ್ ಕೊಡ್ತಾರೆ, ಇಲ್ಲೇ ಕೊಡ್ತಾರೆ ಪಥ್ಯ ಫುಡ್. ಆಮೇಲೆ ಬೆಳಿಗ್ಗೆ ಯೋಗಾಸನ, ಬೆಳಿಗ್ಗೆ ಮತ್ತೆ ಸಾಯಂಕಾಲ ಮತ್ತೆ ವಾಕಿಂಗು ಎಲ್ಲ ಮಾಡಿಸ್ತಾ ಇದ್ರಿ. ಹೋಗಿ ಇವಾಗ ಸ್ವಲ್ಪ ಗುಣವಾಗಿದ್ದೀನಿ ಅಂತಾನೆ ಹೇಳೋದು. ಹಂಗೆ ಆಮೇಲೆ ಹಾಸ್ಪಿಟ್ಲ್ ಹೋಗಿ ಅದು ಚೆಕ್ ಮಾಡಿಸ್ಕೊಂಡ್ರೆ ಸಂಪೂರ್ಣವಾಗಿ ಗುಣಮುಖ ಆಗಿದ್ದೀನಿ ಅಂತ ಹೇಳಿದ್ರು.